ಗುಡ್ ಮಾರ್ನಿಂಗ್, ಶುಭೋದಯ. ಎಸ್, ಯೂಶಲಿ ನಾನು ಪ್ರತಿದಿನ 3:30 ಎದ್ದ ಅಭ್ಯಾಸ. ಎದ್ದೆಲ್ಲ ಕೆಲಸ ಎಲ್ಲ ಮುಗಿಸಿ ನಿನ್ನೆ ಒಂದು ಆಡಿಯೋ ಹಾಕಿದ್ದೆ. ಬಿಗ್ ಬಾಸ್ ಪ್ರಥಮ್ ಅವರು ನನ್ನ ಜೊತೆ ಮಾತನಾಡಿದಂಥ ಒಂದು ಆಡಿಯೋನ ಹಾಕಿದ್ದೆ. ಇನ್ಫ್ಯಾಕ್ಟ್ ದೊಡ್ಡಬಳ್ಳಾಪುರ ರೂರಲ್ ಇನ್ಸ್ಪೆಕ್ಟರ್ ಪಾಷಾ ಅವ್ರ ಜೊತೆ ಮಾತಾಡಿದಾಗ ನನಗೆ ಗೊತ್ತಾಗಿದ್ದು 22ನೇ ತಾರೀಕು ಪ್ರಥಮ್ ಬುಲೆಟ್ ಪ್ರಕಾಶನ್ ಮಗ ರಕ್ಷಾ ಬುಲೆಟ್ ಜೊತೆ ಆ ದೊಡ್ಡಬಳ್ಳಾಪುರದ ಯಾವುದೋ ಒಂದು ಮಾರಮ್ಮನ ದೇವಸ್ಥಾನದ ಓಪನಿಂಗ್ ಸೆರೆಮನಿಗೆ ಒಪ್ಕೊಂಡಿದ್ದಂತೆ. ಹಾಯ್ ಗುಡ್ ಮಾರ್ನಿಂಗ್ ಒಪ್ಕೊಂಡಿದ್ದಂತೆ. ಅವ್ನು ರಕ್ಷಾ ಬುಲೆಟು ಕರ್ಕೊಂಡು ಹೋಗೋಣ. ಇವನು ಹೋಗಿದ್ದಾನೆ. ನಮಸ್ಕಾರ. ಪ್ರಥಮ ಹೋಗಿದ್ದಾನೆ. ಅಲ್ಲಿ ಕರ್ಕೊಂಡೋಗಿರೋದು ದೇವಸ್ಥಾನ ಪೂಜೆಗಂತೂ ಅಲ್ಲ. ಇವನ ಪ್ರಥಮನ್ನ ಅಲ್ಲಿ ಬಾಗಿಲಿಗೆ ಹೋಗಿದ ತಕ್ಷಣ ಒಂದು ಗ್ಯಾಂಗು ಅಲ್ಲಿ ಬಾಸ್ ಕೈತವ್ರೆ ಅಂದಂತೆ. ಆಮೇಲೆ ಇವನು ರಕ್ಷಾನೂ ಇದ್ದಂತೆ. ನಾನು ಆಮೇಲೆ ದೇವಸ್ಥಾನ ಮುಗಿಸ್ಕೊಂಬತ್ತೀನಿ ಅಂತ ಹೋಗವನೆ. ಆಮೇಲೆ ದೇವಸ್ಥಾನ ಮುಗಿಸ್ಕೊಂಡ್ ಬಂದವನೇ ಕಾರಲ್ಲಿ ಕೂತವನೆ. ಕಾರಲ್ಲೂ ಕೂಡ ಬಿಡಿಲ್ಲ ಅವನ್ನ. ಕಾರಲ್ಲಿ ಬಂದು ಇಬ್ಬರು ಕೂತ್ಕೊಂಡವ್ರೆ. ನೀವು ಮೋಸ್ಟ್ಲಿ ಆಡಿಯೋ ಕೇಳಿಸ್ಕೊಂಡಿರ್ಬೋದು. ನನಗೆ ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟ್ರು ಪಾಷಾ ಅವ್ರ ಹತ್ರ ಕನ್ವರ್ಸೇಷನ್ ಮಾಡಿದ್ಮೇಲೆ ನಾನು ಅವ್ನಿಗೆ ಕೇಳಿದೆ, ಅಲ್ರಿ ನಿಮ್ಮ ಜುಡಿಕ್ಷನ್ ಬರ್ತದೆ ಏನೋ ಇರೋದಲ್ಲಿ ಏನೋ ಬಡವ್ರ ಮಕ್ಕಳು ಸೆಲೆಬ್ರಿಟಿ, ದರ್ಶನ್ ಥರ ದೊಡ್ಡ ಸೆಲೆಬ್ರಿಟಿ ಇಲ್ಲ ಅಂದ್ರು ಏನೋ ಅವ್ನು ಮಾಡ್ದಲ್ಲಿ ಸೆಲೆಬ್ರಿಟಿ ಇದ್ದಾನೆ. ಇವ್ರುಗಳು ಈ ರೀತಿ ನಡ್ಕೊಂಡ್ರೆ ಹೆಂಗೆ? ಏನೋ ಆಗ ಅವ್ನು ದರ್ಶನ್ ಅರೆಸ್ಟ್ ಆದಾಗ ಏನೋ ಇವನು ಏನೋ ಆ ಹುಡುಗರಿಗೆ ಅವ್ನು ಲಾಠಿ ತಗೊಂಡು ಬಿಸಿ ಅಂತ ಹೇಳಿರ್ಬೋದು. ಏನೋ ತಮಾಷೆ ಮಾಡೋ ಹುಡುಗ ಏನೋ ಮಾತಾಡಿರ್ಬೋದು ಅಂತ ನಾನು ಹೇಳ್ದೆ. ಇಲ್ಲ ಸರ್, ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಆಮೇಲೆ ಇವ್ನು ಪ್ರಥಮ್ಗೆ ಫೋನ್ ಮಾಡಿದೆ, ವಿಚಾರಣೆ ಮಾಡೋಣ ಅಂತ. ಇವ್ನು ಪ್ರಥಮ ಫೋನ್ ಎತ್ತಿಲ್ಲ. ವಾಪಸ್ಸು ನೀವು ಕೇಳಿಸ್ಕೊಂಡಿದ್ದ ಕನ್ವರ್ಸೇಷನ್ನು ಅವನೇ ವಾಪಸ್ ಮಾಡಿದ್ದು, ಪ್ರಥಮೇ ವಾಪಸ್ ಮಾಡಿದ್ದು. ಐ ವಾಸ್ ವೇಟಿಂಗ್. ನೀವು ಕೇಳಿಸ್ಕೊಂಡ್ರಲ್ಲ, ಯಾರು ಸುಮಾರು ಜನ ಕಾಂಗ್ರೆಸ್ ಅವರು ಸರ್ ಇದು ಪ್ರಮೋಷನ್ನು ಫಿಲಮ್ ಪ್ರಮೋಷನ್ಗೆ ಡ್ರ್ಯಾಗರ್ನ ಹೊಟ್ಟೆ ಚುಸ್ಕೊಳ್ಳೋ ಲೆವೆಲ್ಗೆ ಹೋಗ್ತಾನೆ ಪ್ರಥಮ. ಹೈ ರೂಬಿ, ಫಿಲಮ್ ಪ್ರಮೋಷನ್ಗೆ ಡ್ರ್ಯಾಗರ್ನ ಹೊಟ್ಟೆ ತುಂಬಿಸ್ಕೊಳ್ಳೋ ಮಟ್ಟಕ್ಕೆ ಹೋಯ್ತಲ್ಲ. ಆಮೇಲೆ ಅಲ್ಲಿ ಚುಚ್ಚಕ್ಕೆ ಹೋದವ್ರು ಯಾರು? ವಿಚಾರಣೆ ಮಾಡ್ಕೊಳ್ಳಿ. ದರ್ಶನ್ ಗೊತ್ತಂತ ಇದೆ ಅವರೆಲ್ಲ. ಫಿಲಮ್ ಇಂಡಸ್ಟ್ರಿಗೆ ರೌಡಿಗಳು, ಪರೋಡಿಗಳು, ಡ್ರ್ಯಾಗರಿಕೋರೆಲ್ಲ ಬೇಕಾ? ಯಾಕೆ ಅಂತಂದ್ರೆ ಒಳ್ಳೆತನ ಓಕೆ. ಈಗ ಬಡತನದಲ್ಲಿ ಇವನು ಬಂದವನೇನೋ, ದರ್ಶನ್ ಬಂದವನೋ, ಕರ್ನಾಟಕ ಬೆಳೆಸಿದೆ. ಅಂಡ್ ಫಿಲಮ್ ಇಂಡಸ್ಟ್ರಿ ವೆರಿ ಬಿಗ್ ಏನೋ ಫೀಲ್ಡ್. ಯಾರು ಬೇಕಾದ್ರೆ ಬೆಳ್ಕೊಳ್ಳಿ. ಇಲ್ಲಿ ದಾದಾಗಿರಿ ಬೇಕಾ? ಇಲ್ಲಿ ಪಂಟ್ರು ಬೇಕಾ? ಫಿಲಮ್ ಇಂಡಸ್ಟ್ರಿಯಲ್ಲಿ ಡಾನ್ ಬೇಕಾ? ಇದೆಲ್ಲ ಪ್ರಶ್ನೆ ಉದ್ಭವ ಆಗತ್ತಲ್ವಾ? ಇಲ್ಲಿ ಯಾವನ್ ಭಯ ಬೀಳೋನ್ ಯಾವನೂ ಇಲ್ಲ. ಕಳೆದ 7-8 ವರ್ಷದಲ್ಲಿ ಕರ್ನಾಟಕದಲ್ಲಿ ರೌಡಿ ಪಟ್ಟಿಲಿರೋರ್ನ ಮಾಧ್ಯಮದಲ್ಲಿ ಕರ್ಕೊಂಬಂದು ಪೆರೇಡ್ ಮಾಡಿಸೋರು ನಾನೇ ನಿಲ್ಸಿದ್ದು. ರೌಡಿಗಳು ಪರವಾಗಲ್ಲ, ಟ್ರಾನ್ಸ್ಫಾರ್ಮೇಶನ್ ಆಗಲಿ. ಈ ರೌಡಿ ಗಿೌಡಿ ಅನ್ಕೊಂಡು ಅವ್ರ ಮಕ್ಕಳು ಹೆಂಡತಿ ಎಲ್ಲ ಇರ್ತಾರೆ ಅಂತೇಳಿ ರೌಡಿ ಪಟ್ಟಿಲಿರೋರ್ನ ಪೆರೇಡ್ ಮಾಡಿಸೋದ ನಿಲ್ಸಿದ್ ನಾನು. ಬೆಳಗ್ಗೆ ಇದ್ರೆ ರೌಡಿಗಳ ಜೊತೆನೇ ರೌಡಿಗಳನ್ನ ಬಿಡಿಸ್ತೀವಿ, ಕ್ರಿಮಿನಲ್ಗಳನ್ನ ಬಿಡಿಸ್ತೀವಿ, ಕೋರ್ಟಲ್ಲಿ ಮಾಡ್ಕೊಂಬಂದಿದ್ದೀವಿ. ನಿಮ್ಗಳ ಜೀವನವನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೆಲಸ ಮಾಡಿದ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ. ಹಂಗನ್ಬಿಟ್ಟು ಅವ್ನು ಪ್ರಥಮ್ಗೆ ಹೋಗ್ಬಿಟ್ಟು ನೀವು ಡ್ರ್ಯಾಗರ್ಗಳಿಕ್ಕದು, ವೆಪನ್ಗಳಿಕ್ಕದು ಏನೋ ಅನ್ಕೊಂಡಿದ್ರ ನೀವೆಲ್ಲ? ನಮಸ್ತೆ. ಏನು ಇಷ್ಟೊತ್ತಲ್ಲೇ ವಾಕಿಂಗ್ ಅಲ್ಲ? ಸೊ ಈ ರೀತಿ ಕ್ರಿಮಿನಲ್ ವರ್ಲ್ಡ್ನ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅನ್ನೋ ಇಷ್ಟಪಟ್ಟ ವ್ಯಕ್ತಿಗಳಲ್ಲಿ ನಾನು ಕೂಡ. ರೌಡಿ ಪೆರೇಡನ್ನ ನಿಲ್ಸಿದ್ವಿ. ರೌಡಿಗಳ ಫೋಟೋಗಳನ್ನ ಸ್ಟೇಷನ್ ಅಲ್ಲಿ ಹಾಕೋರು. ಅಂಡರ್ ಆರ್ಟಿಕಲ್ 21 ರೈಟ್ ಟು ಲೈಫು, ರೈಟ್ ಟು ಡಿಗ್ನಿಟಿ, ನಾವು ಮರ್ಯಾದೆ ಪ್ರಶ್ನೆ ಅದು ರೌಡಿಗಳಿಗೂ ಇರ್ತದೆ. ಆಮೇಲೆ ನಮ್ಮ ದೇಶದಲ್ಲಿರೋದು ಟ್ರಾನ್ಸ್ಫಾರ್ಮೇಶನ್ ಲಾ. ಬದಲಾವಣೆ ಆದರೆ ಅವ್ರನ್ನ ಸಮಾಜಕ್ಕೆ ಬಿಟ್ಕೊಡ್ಬೇಕು. ಬದಲಾವಣೆ ಕೆಲಸನ ಜೈಲು ಮತ್ತೆ
ಪೊಲೀಸರು ಮಾಡಬೇಕು ಅನ್ನೋದನ್ನ ಕಾನೂನಲ್ಲಿ ತಿಳ್ಕೊಂಡು ಜನಗಳಿಗೆ ತಿಳಿಸಿ ಆ ಪಾಪ ರೂಢಿ ಪಟ್ಟಿರೋ ಸಾಕಷ್ಟು ಜನ ಈ ಕ್ರಿಮಿನಲ್ ಫೀಲ್ಡ್ ಅಲ್ಲಿ ಇರೋರು ದೇ ಆರ್ ಮೈ ಫ್ಯಾನ್ಸ್. ಲಿಟ್ರಲಿ ದೇ ಆರ್ ಮೈ ಫ್ಯಾನ್ಸ್. ಎಷ್ಟೋ ಜನ ಈ ರೌಡಿ ಪಟ್ಟಿಗಳಿರೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹಣ ಚೆನ್ನಾಗಿ ಈ ರೀತಿ ಇರೋ ಪರಿಸ್ಥಿತಿನಲ್ಲಿ ಈ ರೀತಿ ಪ್ರಥಮ್ ಏನೋ ಸ್ವಲ್ಪ ಕೆಲವೊಂದು ಟೈಮು ಈ ಸ್ಪೀಕ್ ಸಮಥಿಂಗ್ ವೆರಿ ಫನಿ, ವೆರಿ ಕಾರ್ಟೂನಿಸ್ಟ್. ಅದನ್ನ ಸೀರಿಯಸ್ ಆಗಿ ತಗೊಂಡು ಅಕಸ್ಮಾತ್ ಅವ್ರು ಕುಡ್ದಿದ್ರಂತೆ, ಯಾವನ ಚುಚ್ಬಿಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು? ದಿಸ್ ಇಸ್ ದ ಕ್ವಶನ್. ಆಮೇಲೆ ಪ್ರಥಮ ಆ ಆಡಿಯೋನ ಮತ್ತೆ ಲೈವ್ನ ಮಾಡಿಬಿಡಿ ಸರ್, ನಂಗೆ 2 ದಿವಸ ಸಮಯ ಕೊಡಿ ಅಂತ. ಆ ಆಡಿಯೋ ಮಾತಾಡಿ ಆಮೇಲೆ ನೀವು ಕೇಳ್ಬೋದು, ಪ್ರಥಮ್ ಹೇಳಿದ್ಮೇಲೂ ಕೂಡ ನೀವು ಪೋಸ್ಟ್ ಮಾಡಿದಿರಲ್ಲ ಅಂತ. ಬೇರೆ ವಿಚಾರ ಆಗಿರೋ ನಾನು ಪೋಸ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಆದರೆ ಇದು ಅವನ ಪ್ರಾಣಕ್ಕೆ ಸಂಬಂಧಪಟ್ಟಿದ್ದು. 1 ವರ್ಷಕ್ಕೆ ಮುಂಚೆ ಯಾವುದೋ ಹೋಟ್ಲಲ್ಲಿ ಒಂದು 20 ಜನ ಸೇರ್ಕೊಂಡು ಅವನಿಗೆ ನುಣ್ಣಗೆ ಹೊಡೆದಿದ್ರು ಪ್ರಥಮ್ಗೆ. ಅಲ್ಲೂ ಕೂಡ ಅವ್ನು ಕಂಪ್ಲೇಂಟ್ ಕೊಟ್ಟರೆ 2 ದಿವಸ ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ಅವ್ನು ಯಾರು ಅಡಕಸ್ವಿ ಇನ್ಸ್ಪೆಕ್ಟ್ರು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಅಂತೆ, ಚಾರ್ಜ್ ಶೀಟೇ ಹಾಕಿಲ್ಲ. ಇವನ್ ಕೇಳ್ಕೊಂಡ್ರೆ ಇಲ್ಲ ಸರ್ ಕಾಂಗ್ರೆಸ್ ಸರ್ಕಾರದಿಂದ ಪ್ರೆಷರ್ ಇದೆ. ನೋಡಿ, ದರ್ಶನ್ಗೆ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಇರೋದ್ರಿಂದ ಪೊಲೀಸರು ಚಾರ್ಜ್ ಶೀಟ್ ಹಾಕಲ್ಲ, ಪ್ರಥಮ್ ಅಂತವ್ರನ್ನ ಅಟ್ಯಾಕ್ ಮಾಡಿದ್ರೆ ಏನ್ ನಡೀತದೆ ಪೊಲೀಸ್ ಇಲಾಖೆನಲ್ಲಿ? ಕಾಂಗ್ರೆಸ್ ಸರ್ಕಾರ ರೌಡಿಸಮ್ಗಳನ್ನ ಬೆಳವಣಿಗೆ ಮಾಡ್ತಾ ಇದೆ ಅಂತ ಆಯ್ತು. ಇದೆಲ್ಲ ಬೇಕಾ ಕಾಂಗ್ರೆಸ್ ಸರ್ಕಾರದಲ್ಲಿ? ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದಮೇಲೆ ಮತ್ತೆ ಸರ್ಕಾರ ಏನು ರೌಡಿಗಳಿಗೋಸ್ಕರ ನಡೆಸ್ತಾ ಇದ್ದೀರಾ ಅಥವಾ ಗುಂಡಾಗಳಿಗೋಸ್ಕರ ನಡೆಸ್ತಾ ಇದ್ದೀರಾ? ಅಲ್ಲ, ಪ್ರಶ್ನೆ ಇದೆಯಲ್ಲ, ಕೇಳ್ಬೇಕಾ ಬೇಡ? ನಿಮ್ಮನ್ನ ಕಾಂಗ್ರೆಸ್ ಅವ್ರನ್ನ ಕೇಳ್ಬೇಕಾ ಬೇಡ? ಇರ್ಲಿ ಬಿಡುಗರು, ಎಲ್ಲದನ್ನು ಮೌಖಿಕವಾಗಿ ನೋಡ್ಕೊಂಡಿರೋಕ್ಕೆ ಅಲ್ಲ. ದಿಸ್ ಸೊಸೈಟಿ ಹ್ಯಾಸ್ ಟು ಬಿ ಸೇಫ್, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ರೌಡಿಗಳು, ಪರೋಡಿಗಳು, ಉಸಿರು ಒಳ್ಳಿ ರಾಜಕಾರಣಿಗಳು ಅವ್ರ ಕೈಯಲ್ಲಿ ಸಮಾಜನ ಕೊಟ್ಟು ಈ ವ್ಯವಸ್ಥೆನ ಕೊಟ್ಟು ಎಷ್ಟರ ಮಟ್ಟಿಗೆ ಸರಿ ಇದೆಲ್ಲ? ಅಲ್ಲಿ ನೋಡಿದ್ರೆ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಕಿಡ್ನ್ಯಾಪು, ರೇಪು, ಊತ ಹಾಕೋದು ನ್ಯಾಯ ಕೇಳಕ್ಕೆ ಸರ್ಕಾರ ರೆಡಿ ಇಲ್ಲ. SIT ಮಾಡವ್ರೆ, SIT ಅವರು ಮಂಗಳೂರಿಗೆ ಹೋಗಿ ಪಚ್ಚಂತಾರೆ, ಅಲ್ಲಿ ತನಿಖೆ ಮಾಡಲ್ಲ. ನಾವು ನಿನ್ನೆ ಮಧ್ಯಾಹ್ನ ವಿಡಿಯೋ ಮಾಡಿದ್ಮೇಲೆ, ಸಾಯಂಕಾಲ ವಿಡಿಯೋ ಮಾಡಿದ್ಮೇಲೆ ಅಷ್ಟೊತ್ತು ರಾತ್ರಿನಲ್ಲಿ SIT ಅವರು ಮಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದವರು. ಧರ್ಮಸ್ಥಳದಲ್ಲಿ SIT ಅವರು ಉಳ್ಕಣ ಕೂಡ ಭಯ ಇದೆ ಅವ್ರಿಗೆ. ಆ ಮಟ್ಟದ ವಾತಾವರಣವನ್ನ ಈ ಆರೋಪಿಗಳು ಅಥವಾ ಆರೋಪ ಹೊತ್ತಿರುವಂಥವ್ರು ಅಥವಾ ಅತ್ಯಾಚಾರ ಮಾಡಿರುವಂಥವ್ರು ಆ ಮಾಫಿಯಾ ಸೃಷ್ಟಿ ಮಾಡಿದ ಧರ್ಮಸ್ಥಳದಲ್ಲಿ SIT ಅವರು ಉಳ್ಕಣಕ್ಕೂ ಕೂಡ ಭಯ ಬೀಳ್ತಾರೆ. ಅದಕ್ಕೆ ಅವರು ನೆನ್ನೆ ಮಂಗಳೂರಿಗೆ ಓಡೋಗಿದ್ದು. ಮೋಸ್ಟ್ಲಿ ನಾವೇನಾದರೂ ವಿಡಿಯೋ ಮಾಡಿಲ್ಲ ಅಂದರೆ ಬೆಂಗಳೂರು ಓಡ್ ಬಂದಿರೋರು ಅನಿಸುತ್ತೆ. ವಿಡಿಯೋ ಮಾಡಿದ್ದಕ್ಕೆ ವಾಪಸ್ ಮಂಗಳೂರಿಂದ ಐ ಥಿಂಕ್ ದೇ ಕೇಮ್ ಬ್ಯಾಕ್ ಟು ಧರ್ಮಸ್ಥಳ. ಲಾ ಅಂಡ್ ಆರ್ಡರ್ ಇಲ್ಲ ಅಂದರೆ ಸರ್ಕಾರ ಏನಕ್ಕೆ ಬೇಕು? ಕಾಂಗ್ರೆಸ್ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಏನಕ್ಕೆ ಬೇಕು? ರೌಡಿಗಳು, ಪರೋಡಿಗಳು, ಮಾಫಿಯಾಗಳು ಸಮಾಜವನ್ನು ನಡೆಸಂಗಿದ್ರೆ ಸರ್ಕಾರ ಏನಕ್ಕೆ ಬೇಕು? ಪೊಲೀಸರು ಏನಕ್ಕೆ ಬೇಕು? ಪೊಲೀಸವ್ರನ್ನೆಲ್ಲ 1 ಲಕ್ಷ ಪೊಲೀಸರವ್ರೆ ರಾಜೀನಾಮೆ ಕೊಟ್ಟು ಮನೆ ಕಳಿಸಿ. ಸರ್ಕಾರ ಏನಕ್ಕೆ ಬೇಕು? ಮಾಫಿಯಾಗಳೇ ನಡೆಸ್ಕೊಳ್ಳಿ ಬಿಡಿ. ಫಿಲಮ್ ಇಂಡಸ್ಟ್ರಿನ ಒಬ್ಬ ಮಾಫಿಯಾ ನಡೆಸಲಿ, ಪೊಲೀಸವ್ರನ್ನ ಒಂದು ಮಾಫಿಯಾ ನಡೆಸಲಿ, ಬಿಸ್ನೆಸ್ ಇದು ನೋಡ್ಕೊಳ್ಳಿ ಅಫೀಮು ಗಾಂಜಾ ಅವರೊಂದು ಮಾಫಿಯಾ ನಡೆಸಲಿ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೆ ಲಂಚ ಕೊಟ್ಟು ಆ ಕೇಸುಗಳನ್ನ ಮುಚ್ಚಾಕಕ್ಕೆ ಅದೊಂದು ಮಾಫಿಯಾ ನಡೆದಿದೆ. ಇನ್ನು ಗುಡ್ ಮಾರ್ನಿಂಗ್. ಪ್ರಥಮ ಅವರ ಮಾತಾಡಿದಂಥ ವಿಡಿಯೋನ ನಾನು ಹಾಕಕ್ಕೆ ಒಂದೇ ಕಾರಣ, ಒಂದು ಪ್ರಥಮ್ ಸೇಫ್ಟಿ, ಎರಡನೇದು ಅವ್ನು ಭಯ ಬಿದ್ದು ಜ್ವರ ಬಂದು ಮನೇಲಿ ಮಲ್ಕೊಂಡಿದ್ದ. ನಾನು ಮಾತಾಡಿದಾಗ ಅವ್ನ ಕನ್ವರ್ಸೇಷನ್ ನೀವು ಕೇಳಿಸ್ಕೊಂಡ್ರಿ. 22ನೇ ತಾರೀಕು 22 ಜುಲೈ ನಡೆದಿದ್ದಂಥ ಘಟನೆ ಇದು. ದೊಬ್ಳಾಪುರದ ಮಾರಿಯಮ್ಮನ ದೇವಸ್ಥಾನ ಅಂತೆ. ದೊಬ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತದೆ. ಪಾಷಾ ಅಂತ ಇನ್ಸ್ಪೆಕ್ಟ್ರು ಅವರು ಮಾತಾಡಿದ್ದಾರೆ. ಸುವಮೋಟ ಅವರು ಒಂದು FIR ಮಾಡಬಹುದಾಗಿತ್ತು. ಪೊಲೀಸವರಲ್ಲಿ ನಿಯತ್ತಿದ್ರೆ ಅವರು ಕೂಡ ಒಂದು FIR ಅನ್ನ ಸುವಮೋಟ ಮಾಡಬಹುದಾಗಿತ್ತು. ಅವ್ರ ಹತ್ರನೂ ಕೂಡ ಇನ್ಫಾರ್ಮೇಶನ್ ಇದೆ, ಅವರು ಕೂಡ ಮಾಡಿಲ್ಲ. ನಮ್ಗೇನಂದ್ರೆ ನನ್ನ ಹತ್ರ ಮಾತಾಡಿದ್ದಾನೆ, ತದನಂತರ ನಾಳೆ ದಿವಸ ಅವನ ಮನೆ ಹತ್ರ ಹುಡ್ಕೊಂಡು ಅವನ ಚಾಕು ಹಾಕಿಕ್ಬಿಟ್ರೆ, ಸಾಯಿಸ್ಕಿಸ್ಬಿಟ್ರೆ, ಒಬ್ಬ ಸೆಲೆಬ್ರಿಟಿನೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸೇಫ್ ಇಲ್ಲ ಅಂತಂದ್ರೆ ಸಾಮಾನ್ಯ ಜನರ ಗತಿ ಹೆಂಗೆ? ಮತ್ತೆ ನಮ್ದು ನಿಮ್ದು ಕತೆ ಹೆಂಗೆ? ದಿಸ್ ಈಸ್ ವಾಟ್ ದ ಬಿಗ್ಗೆಸ್ಟ್. ನೀವು ಅನ್ಕೊಂಡಿರ್ಬೋದು ನೋಡ್ರಿ, ಜಗದೀಶ್ ಹತ್ರ ಮಾತಾಡಿದ್ರು ಪ್ರಥಮ ಅವ್ರ ಆಡಿಯೋನ ಹಾಕಿದ್ದಾರೆ ಅಂತ. ಅಕಸ್ಮಾತ್ ಅವ್ನು ಕೊಲೆಗಿಲ್ಲ ಆದರೆ ಅಥವಾ ಅವನನ್ನು ಹೊಡೆದ್ಗಿಡ್ದಾಗ್ರಿ ಯಾರಾದರೂ,
ಪೊಲೀಸರು ನನ್ನನ್ನು ಕೇಳ್ತಾರೆ, ಅಲ್ರಿ ಒಬ್ಬ ಲಾಯರ್ ಆಗಿ ಇಷ್ಟೆಲ್ಲ ನೀವು ಮಾತಾಡ್ತಿರಲ್ಲ, ನಿಮಗೆ ಗೊತ್ತಿಲ್ವ ನಮ್ಗೆ ಇಂಟಿಮೇಷನ್ ಮಾಡ್ಬೇಕಂತ. ಸೊ ಐ ಇಂಟಿಮೇಟೆಡ್ ಟು ಲೈವ್. ನನ್ನ ಲೈವಲ್ಲಿ ಪೊಲೀಸರು, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್, ಕರ್ನಾಟಕ DGP, ಹೋಮ್ ಮಿನಿಸ್ಟರ್, ಆ ಪ್ರಥಮ್ಗೆ ಮೊದಲು ಒಂದು ಬಾಡಿ ಗಾರ್ಡ್ ಕೊಡಿ, ನಮಗಂತೂ ಕೊಟ್ಟಿಲ್ಲ. ನೀವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಐ ಆಮ್ ಆಲ್ಸೋ ರನ್ನಿಂಗ್ ವಿತ್ ಮೈ ಓನ್ ಪರ್ಸನಲ್ ಸೆಕ್ಯೂರಿಟಿ. ನೀವುಗಳು ಕರ್ನಾಟಕ ಪೊಲೀಸರು, ಕರ್ನಾಟಕದ ಪೊಲೀಸರಲ್ಲ, ಕರ್ನಾಟಕದ ಮನೆಹಾಳು ರಾಜಕಾರಣಿಗಳು. ಪೊಲೀಸರು ಕೊಡ್ಬೇಕು. ನನ್ನ ವಿಷಯದಲ್ಲಿ ಪೊಲೀಸರು ಸೆಕ್ಯೂರಿಟಿ ಕೊಡಬೇಕಂದ್ರೂ ಕೂಡ ರಾಜಕಾರಣಿಗಳು, ಎಸ್ಪೆಷಲಿ DK ಶಿವಕುಮಾರೇ ಬೇಡ ಅಂತ ಹೇಳಿದಂತೆ. ಆ DK ಶಿವಕುಮಾರ್ ಜೊತೆ ಒಬ್ಬ ಸೂರ್ಯ ಮುಕುಂದರಾಜ್ ಅಂತ ನಮ್ಮ ಮಾಜಿ ದೋಸ್ತ್ ಇದ್ದಾನೆ, ಸಿಡಿ ಪ್ರಕರಣದ ಕೆಲಸ. ಅವನು ಹೇಳಿದಂತೆ, ಕೊಡ್ಬೇಡ್ರಿ ಅವನು ಅಂತ. ನೋಡ್ರಿ, ಇಂಥ ಉಸಿರು ಒಳ್ಳಿಗಳ ಮಾತೆಲ್ಲ ಪೊಲೀಸ್ ಇಲಾಖೆ ಕೇಳಿದರೆ ಎಲ್ಲಿ ಉದ್ಧಾರ ಆಗ್ತದೆ? ಸ್ವತಃ DK ಶಿವಕುಮಾರ್ ಹೇಳಿದಂತೆ, ಜಗದೀಶ್ಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಡಿ ಅಂತ. ಇರೋ ಪ್ರೊಟೆಕ್ಷನ್ ಎಲ್ಲ ಅಯ್ಯಪ್ಪನಿಗೆ ಕೊಡಪ್ಪ. ಪ್ರೊಟೆಕ್ಷನ್ ಕೊಟ್ಟರು ಕೂಡ ಮೈಸೂರಲ್ಲಿ ಪೈಲಟ್ ಗಾಡಿನೇ ಉಲ್ಟಾ ಆಗಿದೆ. ಹಣೆ ಬರೋಕ್ಕೆ ಹೊಣೆ ಯಾರು? ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. ಹೈಯೆಸ್ಟ್ ಸೆಕ್ಯೂರಿಟಿ ವಾಸ್ ಗಿವನ್ ಟು ಇಂದಿರಾ ಗಾಂಧಿಗೆ ಹೈಯೆಸ್ಟ್ ಸೆಕ್ಯೂರಿಟಿ ಭಾರತ ದೇಶದಲ್ಲಿ ಕೊಟ್ಟಿದ್ದು. ಆದರೂ ಗುಂಡಾಕಿ ಹೊಡೆದಾಕರ. ಈಗ ನನಗೆ ಸೆಕ್ಯೂರಿಟಿ ಕೊಡಬಾರ್ದು ಅಂತ ಹೇಳ್ದಂಥ DK ಶಿವಕುಮಾರು ಮತ್ತು ಅವ್ರ ಜೊತೆಲಿರುವಂಥ ಅಡ್ವೊಕೇಟ್ ಸೂರ್ಯ ಮುಕುಂದರಾಜು ಅವರಿಬ್ಬರೇ ಅಂತ ಹೇಳಿದೆ, ಕೊಡಬೇಡಿ ಅವನಿಗೆ, ಅವ್ನು ಲೆಟರ್ ಬರ್ಕೊಳ್ಳಿ ಅಂತ. ನಾನು ಬರೆಯೋದು ಸ್ಟಾಪ್ ಮಾಡಿಬಿಟ್ಟೆ. ಏನಕ್ಕೆ ಅಂತಂದರೆ, ಇನ್ನು ನಿಮ್ಗೆ ಮನ್ಸುಗಳಲ್ಲಿ ಕೊಡಬಾರ್ದು ಅಂತ ಇದ್ದಾರೆ. ಇನ್ನು ನಮ್ಮಂಥವ್ರಿಗೆ ಇಷ್ಟೆಲ್ಲ ರಿಸ್ಕ್ ತಗೊಂಡವ್ರಿಗೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡಲ್ಲ ಅಂದರೆ ಮೋಸ್ಟ್ಲಿ ಅವ್ನು ಪ್ರಥಮದ ಎಣ ಬಿದ್ದರೆ ಮೋಸ್ಟ್ಲಿ ಕೊಡ್ಬೋದೇನೋ. ಆ ಎಣಕ್ಕೆ ಹೋಗ್ಬಿಟ್ಟು ಅವಾಗ ಸರ್ಕಾರದ ಸಕಲ ಮರ್ಯಾದೆಗಳಿಂದ ಪ್ರಥಮ ಎಣವನ್ನು ಮಣ್ಣು ಮಾಡಲಾಯಿತು ಅಂತೇಳಿ ಅವಾಗ ಒಂದೆರಡು ಗುಂಡಾರಿಸಿ ಕೊಡ್ರಿ. ಏನೋ ನೀವು ನಮ್ಮ ಹಣೆ ಬರ ನಮ್ಮ ದೇಶದ್ದು. DK ಶಿವಕುಮಾರ್ ಕೊಡಬೇಡ ಅಂತ ಹೇಳದಂತೆ ನನಗೆ, ಜಗದೀಶ್ಗೆ ಅವ್ನು ಕೊಡಬೇಡಿ ಅಂತ. ಇದು ಬೇಡ, ಕೊಡ್ಬೇಡಪ್ಪ, ನಿನ್ನ ಸರ್ಕಾರ ಹೋದ್ಮೇಲೆ ನಾನೇ CM ಆಗ್ತೀನಿ, ನಾನೇ ಹಾಕ್ಸ್ಕೊಂತೀನಿ. ಏನು ನಾವು ಚಾಲೆಂಜ್ಗಳನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡವರು. ಆಮೇಲೆ ನಾನು ಜೀವನದಲ್ಲಿ ಸೋತು ಸತ್ತು ಮತ್ತೆ ಗೆದ್ದವನು, ಯಾವುದಕ್ಕೂ ಎದುರದೇ ಇರೋನು. ಮೇಲೂ ಒಬ್ಬ ಇದ್ದಾನೆ ಪ್ರೊಟೆಕ್ಟ್ ಮಾಡೋಕ್ಕೆ, ನಾವು ಮಾಡ್ಕೊಂಡವನು ಅಲ್ಲ. ಈಗ ಆ ಪ್ರಥಮ್ಗೆ ಅಟ್ಲೀಸ್ಟು ಕರ್ನಾಟಕದ DGP ದಯಮಾಡಿ ಕರ್ನಾಟಕ DGPನ ಟ್ಯಾಗ್ ಮಾಡಿ, ಪೊಲೀಸ್ ಕಮಿಷನರ್ನ ಟ್ಯಾಗ್ ಮಾಡಿ. ಅಲ್ಲಿ ಮೆಸೇಜಲ್ಲಿ ನೀವು ಹೊಡೆದ್ರೆ ಅದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅಂತ ಹೊಡೆದ್ರೆ ಸಿಟಿ ಪೊಲೀಸ್ ಅಂತ ಬರ್ತದೆ. ದಯಮಾಡಿ ಅವ್ರು ಟ್ಯಾಗ್ ಮಾಡಿ. ಪ್ರಥಮ್ಗೆ ಐ ಥಿಂಕ್ ಇಟ್ ಈಸ್ ಮಾರಣಾಂತಿಕ ಅಟ್ಯಾಕ್. ಅದು ಮಾಡಿದವನು ಯಾವನೇ ಆಗಿರಲಿ, ಅವನು ಪ್ರಥಮ್ ಪ್ರಕಾರ ಯಾರೋ ಅವ್ನು ದರ್ಶನ್ ಜೈಲಲ್ಲಿ ಇರ್ಬೇಕಾದ್ರೆ ಜೊತೆಲಿದ್ದ ಅವನೇ ಇದ್ದಂತೆ, ಅವನಂತೆ. ಅವನ ಹೆಸರು ಹೇಳಿಲ್ಲ ಅವನು ಯಾರು ಅಂತ. ಯಾರೇ ಆಗಿರಲಿ, ಕ್ರಿಮಿನಲ್ಗಳೇ ಆ ಥರ ಎಲ್ಲ ಮಾಡೋಂಗಿಲ್ಲ. ಅವನಿಗೆ ದರ್ಶನ್ ಫ್ಯಾನ್ ಇರ್ಬೋದು, ಅಥವಾ ದರ್ಶನ್ ಶಿಷ್ಯನೇ ಇರ್ಬೋದು. ಅವನು ಹಂಗನ್ಬಿಟ್ಟು ತಗೊಂಡ ಡ್ರ್ಯಾಗರ್ ಈ ಕಡೆ ತಪ್ಪಲ್ವಾ? ಏನು ಹೇಳೋರು ಕೇಳೋರು ಯಾರೂ ಇಲ್ವಾ? ಏನೋ ಈ ಸರ್ಕಾರ ಹೇಳಿದ್ನಲ್ಲ, DK ಶಿವಕುಮಾರು ನನಗೆ ಸೆಕ್ಯೂರಿಟಿ ಕೊಡ್ಬೇಡ ಅಂತ ಹೇಳಿದ್ನಂತೆ. ಬೇಡ ಬಿಡು, ಏನು ಪರವಾಗಿಲ್ಲ, ಓಕೆ, ಮೇಲೊಬ್ಬ ಇದ್ದಾನೆ ಕಾಯಕ್ಕೆ. ನಿನಗೆ ಪೈಲಟ್ ಹಾಕೊಂಡೋಗಿ ಪೊಲೀಸ್ ಪೈಲಟ್ ಗಾಡಿನೇ ಉಲ್ಟಾ ಆಯಿತು. ಹಣೆ ಬರೋಕ್ಕೆ ಹಣ ಯಾರಿಗೂ. ಹಂಗಾಗಿ ಯಾರಿಗೂ ಕೆಟ್ಟದ್ದು ಬಯಸೋಕೆ ಹೋಗ್ಬೇಡ DK ಶಿವಕುಮಾರ್, ಓಕೆ. ಮೇಲೊಬ್ಬ ಕಾಯಕ್ಕೆ ನಮ್ಮನ್ನೆಲ್ಲ ಇದ್ದಾನೆ. ನಿನಗೆ ಪೊಲೀಸವ್ರು ಕಾಯ್ತಾರೆ, ನಿನ್ನ ಹತ್ರ ದುಡ್ಡು ಕಾಯ್ತದೆ ಅಂತಂದರೆ ನಮ್ಮನ್ನು ಕಾಯಕ್ಕೆ ಮೇಲೊಬ್ಬ ಇದ್ದಾನೆ, ಓಕೆ. ಆಮೇಲೆ ಯಾವ ಥರ ಬೀದಿಗೆ ಬಂದರೆ ಆ ಸೂರ್ಯ ಮುಕುಂದರಾಜ್ ಅವನೆಲ್ಲ ನಿಜವಾಗ್ಲೂ ಅವನ ಹೆಸರನ್ನು ಬರ್ದಿಟ್ಕ, ಅಂಥವ್ರಿಂದನೇ ಬೀದಿಗೆ. ಹಂಗಾಗಿ ಎಲ್ಲ ವಿಚಾರ ಹೇಳುತ್ತಾ ಈ ಲೈವನ್ನ ಮುಗಿಸ್ತಾ ಇದ್ದೀನಿ. ಸಮಾಜದ ಒಂದು ಧ್ವನಿ, ಓಕೆ. ಐ ಆಮ್ ದ ವಾಯ್ಸ್ ಆಫ್ ಕಾಮನ್ ಪೀಪಲ್ ಇನ್ ಕರ್ನಾಟಕ. ಸಮಾಜದಲ್ಲಿ ಒಂದು ಧ್ವನಿಯನ್ನು ಸೃಷ್ಟಿ ಮಾಡಿದ್ದೀವಿ. ನಾನು ಯೂಶಲಾಗಿ 7 ಗಂಟೆ 8 ಗಂಟೆ ರಾತ್ರಿ ಹೊತ್ತು 7-8 ಗಂಟೆಗೆ ಮಲ್ಕೊಂಬಿಡ್ತೀನಿ. ಸಂಜೆ 6-6:30 ಊಟ ಮಾಡ್ತೀನಿ. TV ಏನು ನೋಡಲ್ಲ. ಬೋರಾದರೆ ಸ್ವಲ್ಪ ಕಾರ್ಟೂನ್ ನೋಡ್ತೀನಿ ನಮ್ಮ ಮಕ್ಕಳ ಜೊತೆ. ಅದು ಬಿಟ್ಟರೆ ಐ ಗೋ ಟು ಬೆಡ್ ಬೈ 7-7:30 8 o'clock, ಮ್ಯಾಕ್ಸಿಮಮ್ ಬೈ 8:30 ಮಲ್ಕೊಂಬಿಡ್ತೀನಿ. ಬೆಳಗ್ಗೆ 3:15 ಹೇಳ್ತೀನಿ. ಥರ ಡಿಫ್ರೆಂಟ್ ಲೈಫ್ ಸ್ಟೈಲ್ ನಮ್ಮದು. ಮೋಸ್ಟ್ಲಿ ನಿಮ್ಮದು ಅದಕ್ಕೆ ಉಲ್ಟಾ ಇರ್ತದೆ. ನೀವು ಲೇಟಾಗಿ ಬೆಡ್ಗೆ ಹೋಗ್ತೀರಾ, ಲೇಟಾಗಿ ಹೇಳ್ತೀರಾ. ನಾನು ಜಲ್ದಿ ಬೆಡ್ಡಲ್ಲಿ ಹೋಗಿ ಮಲ್ಕೊಂತೀನಿ, ಬೆಳಗ್ಗೆ ಜಲ್ದಿ ಹೇಳ್ತೀನಿ. ಆಮೇಲೆ ಬೆಳಗ್ಗೆ ಎದ್ದು ಮೆಡಿಟೇಷನ್ ಎಲ್ಲ ಮಾಡ್ತೀವಿ. ಆತ್ಮಗಳ ಜೊತೆ ಮಾತಾಡದೆ ಇವತ್ತು, ಓಕೆ. ಆತ್ಮಗಳು ಹೇಳ್ತಾವೆ, ನಾನು ಹೇಳಿದಲ್ಲ, ಧರ್ಮಸ್ಥಳದಲ್ಲಿ ಆತ್ಮಗಳು ಹೇಳ್ತಾವೆ ಈ SIT ಅವರು ಭಯ ಬಿದ್ದೋಗ್ಬಿಟ್ಟವ್ರಂತೆ, ಓಕೆ. ಅದಕ್ಕೆ ಆತ್ಮಗಳು ಹೇಳ್ತು ನನಗೆ, ಈ SIT ಅವ್ರಿಗೆ ಸ್ವಲ್ಪ ಕ್ಲಾಸ್ ತಗೋಣ ಅಂತ ಆತ್ಮಗಳು ಕೇಳ್ತು. ನಾನು ಬೇಡ ಅಂತ ಹೇಳಿದ್ದೀನಿ. ಏನೋ ಒಂದು ನ್ಯಾಯ ಕೊಡ್ತಾರೆ. ಬಟ್ ಆತ್ಮಗಳಂತೂ SIT ಅವ್ರು ನ್ಯಾಯ ಕೊಟ್ಟಿಲ್ಲ ಅಂತಂದರೆ ಅವ್ರನ್ನ ಒಂದು ಗತಿ ಅಂತೂ ಕಾಣಿಸ್ತವೆ. ಆ ಮಟ್ಟದಲ್ಲಿ ಕೋಪ ಮಾಡ್ಕೊಂಡಿವೆ ಆತ್ಮಗಳು. ಈ ಎಲ್ಲ ವಿಚಾರ ತಿಳಿಸುತ್ತಾ ಐ ಥಿಂಕ್
I just close this. I know ಕ್ರೈಮ್ ಅನ್ನೋದು ಸೊಸೈಟಿನಲ್ಲಿ ಕಡಿಮೆ ಇರಬೇಕು, ಹೆಣ್ಣು ಮಕ್ಕಳ ಪ್ರೊಟೆಕ್ಷನ್ ಆಗಬೇಕು. ಹೆಣ್ಣು ಮಕ್ಕಳು ಬಿಟ್ಟಾಕ್ರಿ. ನಾನು ರೇಪ್ ಬಗ್ಗೆ ಮಾತಾಡ್ತಾ ಇದ್ದೆ ಮೊನ್ನೆ ಸ್ತ್ರೀ ಚಾನಲಲ್ಲಿ. ಲತಾ ರಾಜಣ್ಣ ಅವರು ಇಂಟರ್ವ್ಯೂ ಮಾಡಿದ್ರು. ನಾನು ಅದರಲ್ಲಿ ಹೇಳಿದ್ದೀನಿ 150ಕ್ಕೂ ಹೆಚ್ಚು ರೇಪ್ ಆಗಿದೆ ಬೆಂಗಳೂರು ಸಿಟಿನಲ್ಲಿ. ಫಗಡಬೇಡಿ ಹೆಣ್ಮಕ್ಳು ಸೇಫ್ಟಿ. ಗಂಡು ಮಕ್ಕಳೇ ಸೇಫ್ ಇಲ್ಲ. ಪ್ರಥಮ್ ಗಂಡು ಮಗ ಅವನಿಗೆ ಹೋಗಿ ಡ್ರ್ಯಾಗರ್ ಇಟ್ಟವ್ರೆ. ಆಮೇಲೆ ಅವ್ನು ಕಂಪ್ಲೇಂಟ್ ಕೊಡು ಅಂದ್ರೆ ಅವ್ನು ಜ್ವರ ಬಂದು ಪ್ರಥಮ ಜ್ವರ ಬಂದು ಮೆಲ್ಕೊಂಬಿಟ್ಟವನೆ. ನನಗೇನು ಕ್ಲೋಸ್ ಫ್ರೆಂಡ್ ಏನಲ್ಲ, ಅಥವಾ ನಾನು ಮಾತಾಡೀನಿ 8 ತಿಂಗಳಾಗಿತ್ತು. ಮಾಹಿತಿ ಗೊತ್ತಾಯಿತು. ಆ್ಯಸ್ ಅ ಹ್ಯುಮ್ಯಾನಿಟಿ ಐ ಥಾಟ್ ಐ ಶುಡ್ ಇಂಟರ್ವೆನ್. ನನಗೆ ಯಾವನು ಕೇರ್ ಮಾಡಲ್ಲ. ನೀನು ದೊಡ್ಡ ಡಾನ್ ಅಲ್ಲ, ನೀನು ದೇಶದ ಪ್ರಧಾನಿನೇ ಆಗಿರು. ಕಾನೂನು ಕೈ ತಗೊಂಡ್ರೆ ಅದು ಕತೆ ಬೇರೆ ಆಯ್ತದೆ. ಓಕೆ, ನಾನು ಹೇಳೋದಲ್ಲ, ಸ್ಟ್ರೀಟ್ ಫೈಟರಿಂದ ಬಂದವನು. ಮೊನ್ನೆ ಅಟ್ಯಾಕ್ ಮಾಡಿದವ್ರು 400 ಜನ ಲಾಠಿ ತಗೊಂಡು ರಪ 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 ಅಂತ ಹೊಡೆದಿದ್ದೆ. ನಾವು ಕೂಡ ಕರಾಟೆ, ಬ್ಲ್ಯಾಕ್ ಬೆಲ್ಟು ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕಿಂತ ಹೆಚ್ಚಿನ ಬೆಲ್ಟ್ಗಳನ್ನ ನಾವು ಕಲ್ತ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ. ಎನಿಬಡಿ ಯು ಟ್ರೈ ಟು ಅಟ್ಯಾಕ್, ವಿ ವಿಲ್ ಶೋ ವಾಟ್ ವಿ ಹ್ಯಾವ್ ಲರ್ನ್ಟ್ ಮಾರ್ಷಲಿ. NCCನಲ್ಲಿ 6 ಇಯರ್ಸ್ ಕಮಾಂಡೋಗಳ ಕೈ ಟ್ರೈನ್ ಆದಂಥ ವ್ಯಕ್ತಿ ನಾನು. ಐ ಆಮ್ ಟ್ರೈನ್ಡ್ ಬೈ ಕಮಾಂಡೋಸ್. ಓಕೆ, MEGನಲ್ಲಿ ಕಮಾಂಡೋಗಳು 6 ವರ್ಷ ಟ್ರೈನಿಂಗ್ ಕೊಟ್ಟವ್ರೆ. ಜಸ್ಟ್ ಇಮ್ಯಾಜಿನ್, ಯಾವ ಪೊಲೀಸ್ ಅಲ್ಲ ಗುರು, ಯಾವ IPS ಅಲ್ಲ ಗುರು, ಕಮಾಂಡೋಗಳು ಈಕ್ವಲ್ ಆಗಿ ನಾನು ಕೂಡ ಒಂದಷ್ಟು ಐ ಆಮ್ ಪ್ರೌಡ್ ಟು ಸೇ ಐ ವಾಸ್ ಎ ಪಾರ್ಟ್ ಆಫ್ NCCನಲ್ಲಿ 6 ವರ್ಷಗಳ ಕಾಲ ABC ಸರ್ಟಿಫಿಕೇಟ್ ಮಾಡಿದ್ದೇನೆ. LMG, SLR, ಸೆಲ್ಫ್ ಲೋಡಿಂಗ್ ರೈಫಲ್, LMG, ಪಿಸ್ಟಲ್ ಒಂದು ಸಿಕ್ಕಿಲ್ಲ ನಮಗೆ ಅಲ್ಲಿ, ಬಟ್ ಇವರು ಮಡ್ಕೊಂಡಿದ್ರು. ಶೂಟ್ ಅಂತೂ ಮಾಡಿದ್ದೇವೆ. ಓಕೆ ಓಕೆ ಸೊ ವೆಪನ್ಸ್ ಆಗಿರ್ಬೋದು, ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದು. ಅಕಸ್ಮಾತ್ ಸಮಾಜದಲ್ಲಿ ಏನಾದರೂ ಸಮಸ್ಯೆ ಆದರೂ ಕೂಡ ಮಾತಾಡೋವಂಥ ಶಕ್ತಿ ಇರೋಂಥ ವ್ಯಕ್ತಿಗಳು. ಥ್ಯಾಂಕ್ಸ್ ಲಾಟ್. ಸಮಾಜದಲ್ಲಿ ಸ್ಥಿರತೆ ಇರಬೇಕು, ಹೆಣ್ಮಕ್ಳ ರಕ್ಷಣೆ ಆಗಬೇಕು, ಹೆಣ್ಮಕ್ಳ ಜೊತೆಯಲ್ಲಿ ಗಂಡು ಮಕ್ಳ ರಕ್ಷಣೆ ಆಗಬೇಕು. ಈ ರೌಡಿಗಳು ಪರೌಡಿಗಳನ್ನ ಪೊಲೀಸರು ಮಟ್ಟ ಹಾಕಬೇಕು. ಸರ್ಕಾರ ಎಚ್ಚೆತ್ಕೊಂಡು ಪ್ರೊಟೆಕ್ಷನ್ ಕೊಡಬೇಕು. ಆ ಪ್ರಥಮ್ಗೆ ಪ್ರೊಟೆಕ್ಷನ್ ಕೊಡಿ. ಓಕೆ, ನನಗೇನೋ ಬೇಡ ಬಿಡಿ, ಬೇಡ ಅಂತ ಹೇಳಲ್ಲ. DK ಶಿವಕುಮಾರು, ಸೂರ್ಯ ಮುಕುಂದರಾಜ್ ಏನೋ ಬೇಡ ಅಂತ ಹೇಳದಂತೆ. ಅವ್ನಿಗೆ ಯಾಕೆ ಕೊಡ್ತೀರಾ ಪ್ರೊಟೆಕ್ಷನು? ಸಾಯ್ಲಿ ಅಂತ. ಪರವಾಗಿಲ್ಲ, ಸಾಯ್ಲಿ ಅಂತ ನೀವಂದರೆ, ಕಾಯ್ಲಿ ಅಂತ ಮೇಲೊಬ್ಬ ಇದ್ದಾನೆ. ಸಾಯ್ಲಿ ಅಂತ ನೀವಂದರೆ DK ಶಿವಕುಮಾರು ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್ ಅಂದರೆ, ಆ ಅಡ್ವೊಕೇಟ್ ಸೂರ್ಯ ಮುಕುಂದರಾಜನ್ ಮಡ್ಕೊಂಡಿದ್ಯಾ DK ಶಿವಕುಮಾರ್, ನೀನು ಉದ್ಧಾರನೂ ಆಗಲ್ಲ. ಅವ್ನು ಉದ್ಧಾರ ಆಗೋಕ್ಕೂ ಬಿಡಲ್ಲ. ಬೇಸಿಕಲಿ ಈ ಇಸ್ ಫ್ರಮ್ RSS ಅಲ್ಲಿದ್ದವರು. ಅವ್ರ ತಂದೆನೂ RSS ಅಲ್ಲಿದ್ದವರು ಸೂರ್ಯ ಮುಕುಂದರಾಜು. ಓಕೆ, ನಮ್ಮನ್ನೇ ಉದ್ಧಾರ ಆಗ್ಬಿಡ, ನಮ್ಮ ಹತ್ರ ಸಹಾಯ ತಗೊಂಡು ನಮಗೇ ಗುಣ ಇಕ್ತಾನೆ, ನಮಗೇ ಪಟಾಕಿ ಇಕ್ತಾನೆ. RSS ಅಲ್ಲಿದ್ದು ಮುಕುಂದರಾಜು, ಸೂರ್ಯ ಮುಕುಂದರಾಜ್ ಅಡ್ವೊಕೇಟ್, ಅವನು ಕೂಡ RSS ಅಲ್ಲಿದ್ದು ಮುಂಚೆ. ಆಮೇಲೆ ನಿಮಗೆ ಬರುತ್ತೆ, ನಿಮ್ಮ DK ಶಿವಕುಮಾರ್ ನಿಮ್ಮ ಹತ್ರ ಕೆಲಸ ಮಾಡೋಕ್ಕೆ ಮುಂಚೆ ಕುಮಾರಣ್ಣ ಹತ್ರ ಕೆಲಸ ಮಾಡಿ ಎಲ್ಲ ಕಲ್ತ್ಕೊಂಡ್ಬಂದವನೆ. ತುಮಕೂರು ಒಕ್ಕಲಿಗ, ಬೆಂಗಳೂರಲ್ಲಿ ಈಗ ದೊಡ್ಡ ಶ್ರೀಮಂತ ಆಗಿದ್ದಾನೆ. ಸಂತೋಷ. ಅವ್ನು ದುಡ್ಡು ಮಾಡೋಕ್ಕೆ ನಮಗೇನು ಸಮಸ್ಯೆ ಇಲ್ಲ. ಬಟ್ ಈ ರೀತಿ ಕೆಲಸಗಳಿದೆಯಲ್ಲ, ಸೊ ಅದ್ರ ಬಗ್ಗೆ ನಮ್ಮ ತಕರಾಲು. ಸೂರ್ಯ, ಆ ನಮ್ಮ ಬಿಂದುಗೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಪ್ಪ. ಎಲ್ಲ ನಿಮ್ಮ ಟೀಮಲ್ಲಿ ಇದ್ದವ್ರು ಪಾಪ. ಆ ಹುಡುಗಿ ನಮ್ಮ ಒಕ್ಕಲಿಗರ ಹೆಣ್ಮಗಳು. ಅಲ್ಲ, ನನ್ನ ಜಾತಿ ಬಗ್ಗೆ ಅಂತಲ್ಲ, ಬಟ್ ಆದರೂ ನಮ್ಮ ಒಕ್ಕಲಿಗರ ಹೆಣ್ಮಗಳು ಆ ಕಾಂಗ್ರೆಸ್ಗೆ DK ಶಿವಕುಮಾರ್ಗೆ ಪಾಪ ಮಾತಿದ್ರೆ DK ಶಿವಕುಮಾರ್ಗೆ ಹೋಗಿ ಒಂದು ಬಕ್ಕೆ ಕೊಡ್ತಾಳೆ, ಹೋರಾಟ ಮಾಡಲ್ಲ, ಅನ್ನಬಾರ್ದಲ್ಲ ಅನ್ಸ್ಕೊಂಡ್ಲು. ನಿಮ್ಮ ಟೀಮಲ್ಲಿ ಮಡ್ಕೊಂಡಿದ್ರಲ್ಲ, ನಿಮ್ಮ ಟೀಮಲ್ಲಿ ಎಲ್ಲ ನವೀನ್ ಅವರೆಲ್ಲ ಇದ್ದಲ್ಲ, ಆ ಹುಡುಗಿಗೆ ಸ್ವಲ್ಪ ಏನೋ ಸ್ವಲ್ಪ ಅಟ್ಲೀಸ್ಟ್ ಜೀವನಕ್ಕೆ ಒಳ್ಳೇದಕ್ಕೆ ಮಾಡ್ಬೋದಲ್ವಾ ಸೂರ್ಯ ಮುಕುಂದರಾಜ್. ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದೀರ ತಾವು. ಪಾಪ ಸಿದ್ದರಾಮಯ್ಯನವರ PA ರೇಖಾ ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಬಿಂದು ಅವ್ರಿಗೆ, ಸರ್ ನಿಮ್ಮ ಫ್ರೆಂಡ್ಗೆ ಹೇಳಿ, ಅಥವಾ ಅವ್ರ ಟೀಮಲ್ಲಿದ್ದರು, ಅವ್ರಿಗೂ ಒಂದು ಒಳ್ಳೆ ರೀತಿಯ ಸಹಾಯ ಮಾಡೋಕ್ಕೆ ಹೇಳಿ. ಇನ್ಫ್ಯಾಕ್ಟ್ ಕಾಂಗ್ರೆಸ್ಸು ಬಿಂದುಗೆ ಆ ಹುಡುಗಿ ಅನ್ಸ್ಕೊಂಡ್ರೆ ಮಾತಿಲ್ಲ ರೀ. ಎಂತೆಂಥ ಕೆಟ್ಟ ಪದ ಮಾಡಿಸ್ರು. ಸೂರ್ಯ ಮುಕುಂದರಾಜ್ ಮಾಡೋ ಕೆಲಸನ ಬಿಂದು ಒಂದು ಹುಡುಗಿ ಮಾಡಿದೆ. ಪಾಪ ಹೆಣ್ಮಗಳು, ಯಾರೇ ಹೆಣ್ಮಗಳೇ ಆಗಲಿ ಗೌರವ ಇದೆ. ಕಾಂಗ್ರೆಸ್ ಅವ್ರು ಇರೋದಕ್ಕೆ ಅವಳನ್ನ MLC ಮಾಡಬೇಕಾಗಿತ್ತು. ಬೆಳೆಸ್ಕೊಂಡ್ರಿ, ಕೈ ಬಿಟ್ರಿ. ಮಂಡ್ಯ ಡಾಕ್ಟರ್ ರವೀಂದ್ರ ಬೆಳೆಸ್ಕೊಂಡ್ರಿ, ಜನರಲ್ ಸೆಕ್ರೆಟರಿ ಮಾಡಿದ್ರಿ, ಕಾಸಿಲ್ಲ ಅಂತ ಕೈ ಬಿಟ್ರಿ. ಕಾಂಗ್ರೆಸ್ ಅವರು ಏನಿದ್ರು ಶ್ರೀಮಂತರು. ಮಲ್ಲಿಕಾರ್ಜುನ್ ಖರ್ಗೆ ಮಗನು, ಆಮೇಲೆ ನಮ್ಮ DK ಶಿವಕುಮಾರ್ ತಮ್ಮ, ಈಶ್ವರ್ ಖಂಡ್ರೆ ಮಗ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ, ಸತೀಶ್ ಜಾರಕಿಹೊಳಿ ಮಗಳು, ಮಾದೇವ್ ಪ್ರಸಾದ್ ಮಗ ಸುನಿಲ್ ಬೋಸು.
ಇವುಗಳು ಇಂಥವ್ರನ್ನ ಬಿಟ್ಟರೆ ಬೇರೆ ಯಾರನ್ನು ನೀವು ಬೆಳೆಸಲ್ಲ. ಕಾರಣ ಯಾಕೆ ಅಂತಂದರೆ ಬ್ಯಾಕ್ಗ್ರೌಂಡ್ ಇದ್ರೇ ಅವರು ಬೆಳೆಯೋಕ್ಕಾಗೋದು ಕಾಂಗ್ರೆಸ್ಸಲ್ಲಿ. ಆ ಬಿಂದುವನ್ನು ಹುಡುಗಿ ಇಂತೆಂಥ ಕೆಟ್ಟ ಮಾತು ಅನ್ಸ್ಕೊಂಡೈತೆ. ಇರಳಕ್ಕೆ ಅವಳಿಗೆ ಒಂದು MLC ಮಾಡಿದ್ರೆ ಸಾಮಾನ್ಯ ಜನರು ಮನೆ ಮಕ್ಕಳು ಕೂಡ ಕಾಂಗ್ರೆಸ್ಸಲ್ಲಿ ಬೆಳಿಬೋದು ಅಂತ ಒಂದು ಮೆಸೇಜ್ ಇತ್ತಾ? ಎಲ್ಲಿ ಬೆಳೆಸ್ತೀರಾ? ಬರೀ ಬಳಸ್ಕೊಳ್ಳೋದಷ್ಟೇ ಅವರನ್ನು, ಅವ್ರ ಸೇವೆನ ಅವರು ಉಗಿಸ್ಕೊಂಡು ಪಾಪ ಮಾಡ್ಬೋದಾಗಿತ್ತು. ಮಾಡಿದರೆ ಮಾಡಲ್ಲ. ಕಾರಣ ಯಾಕಂದರೆ ನಿಮಗೆ ಬೇಕಾಗಿಲ್ಲ. ನಿಮ್ಗೇನಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಮಗನೇ ಮಿನಿಸ್ಟರ್ ಆಗಬೇಕು, ಈಶ್ವರ್ ಖಂಡ್ರೆ ಮಗನೇ MP ಆಗಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಡ್ತೀರಾ ಸೋಲ್ತಾರೆ, DK ಶಿವಕುಮಾರ್ ತಮ್ಮನಿಗೆ ಟಿಕೆಟ್ ಕೊಡಬೇಕು. ಏನಿದ್ರು ಹಾಲು ಒಕ್ಕೂಟ ಇರ್ಬೋದು, ಬೋರ್ಡ್ ಮೆಂಬರ್ ಆಗಿರ್ಬೋದು, BDA ಚೇರ್ಮನ್ ಆಗಿರ್ಬೋದು, ಎಲ್ಲ ಕೌನ್ಸಿಲ್ಗಳು, ಬ್ಯಾಕ್ವರ್ಡ್ ಕಮಿಷನ್ಗಳು ಎಲ್ಲದಕ್ಕೂ ಕೂಡ ಬ್ಯಾಕ್ಗ್ರೌಂಡ್ ಇದ್ರೇ. ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ನೀವೇನೂ ಮಾಡಲ್ಲ. ಓಕೆ ಬಿಡಿ, ಏನೋ ಹಾಳಾಗಿ ಹೋಗಲಿ. ಅವನು ಬಡವ್ರ ಮಗ, ಪ್ರಥಮ, ಅವನಿಗೇನಾದರೂ ಸೆಕ್ಯೂರಿಟಿ ಕೊಡಿ. DK ಶಿವಕುಮಾರ್ ನನಗೆ ಕೊಡ್ತೀಯೋ ಬಿಡ್ತೀಯೋ ಬೇಡ ಅಂತ ಹೇಳಿದ್ಯಂತೆ, ಹೋಗ್ಲಿ ಬಿಡು. ನನ್ನನ್ನು ಬೇಡ ಅಂತ ಹೇಳಿದೆ, ಆದರೆ ನಿನ್ನ ಪೈಲಟ್ ಕಡೆ ಉಲ್ಟೇ ಆಯಿತು ನೋಡು. ಕೆಡಕ್ಕೆ ಬಯಸು, ನಿಮಗೆ ಕೇಡಾಗುತ್ತೆ. ಹಂಗನ್ಬಿಟ್ಟು ನನಗೇನೋ ನೀವು ಹೇಳ್ದಲ್ಲ, ನಾನು ಅವ್ನು ನಂಬಿ ಬದುಕ್ತಾರವನು. ಅದಕ್ಕೆ ಇಷ್ಟೊಂದು ಬೋಲ್ಡು, ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡು. ಇಷ್ಟೊತ್ತಲ್ಲಿ ವಿಡಿಯೋ ಮಾಡೋ ಅಂಥ ಅವಶ್ಯಕತೆ ಏನಿದೆ ಪ್ರಥಮ್ ಬಗ್ಗೆ? ಹೂ ಇಸ್ ಪ್ರಥಮ್ ಫಾರ್ ಮೀ? ಅವನೇ ಹೇಳ್ದಂಗೆ 8 ತಿಂಗಳಾದ್ಮೇಲೆ ಫೋನ್ ಮಾಡಿದ್ದಾನೆ. ಮೋಸ್ಟ್ಲಿ ಅವಶ್ಯಕತೆ ಇತ್ತು, ಫೋನ್ ಮಾಡಿದ್ದಾನೆ ಅನಿಸುತ್ತೆ. ಬಟ್ ಐ ಹ್ಯಾವ್ ಪರ್ಫಾರ್ಮ್ಡ್ ಮೈ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ, ಸಂವಿಧಾನಿಕ ಡ್ಯೂಟಿಯನ್ನು ನಾನು ಇಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. DK ಶಿವಕುಮಾರ್ ನಮಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ. ಸೂರ್ಯ ಮುಕುಂದರಾಜ್ ಮಾತನ್ನು ಕೇಳಿ ಪರವಾಗಿಲ್ಲ. ನಿಮ್ಮ ಪಾರ್ಟಿಲಿರೋ ಅಂಥ ಬಿಂದು ಅಂತವ್ರನ್ನೇ ಪಾಪ ಬಳಸ್ಕೊಂಡು ಬೀದಿಗೆ ಬಿಟ್ಟಿದ್ದೀರಾ. ಆ ಪರಿಸ್ಥಿತಿ ಇರ್ಬೇಕಾರೆ ಇನ್ನು ನಮಗೆಲ್ಲ ಎಲ್ಲಿ ನೀವು? ಹಂಗಾಗಿ ನಿಮ್ಮನ್ನು ನಂಬಿ ನಾವೇನು ಬದುಕ್ತಾ ಇಲ್ಲ. ಬೇರೆ ವಿಚಾರ ಒಂದಂತೂ ನಿಜ, ಕರ್ನಾಟಕದ ಫಿಲಮ್ ಇಂಡಸ್ಟ್ರಿನಲ್ಲಿ ರೌಡಿಗಳು ಬೇಕಾಗಿಲ್ಲ, ಪರೋಡಿಗಳು ಬೇಕಾಗಿಲ್ಲ. ಇಂಡಸ್ಟ್ರಿ ರೌಡಿಗಳಿಂದ ಕ್ರೈಮ್ ಮುಕ್ತ ಆಗಬೇಕು, ಡಾನುಗಳು ಮುಕ್ತ ಆಗಬೇಕು. ಡಾನುಗಳ ಕೈಗೆ ರಾಜ್ಕುಮಾರು, ವಿಷ್ಣುವರ್ಧನ್, ಅಂಬರೀಷ್ ಇದ್ದಂಥ ಇಂಡಸ್ಟ್ರಿನ ನಾವು ಯಾರೂ ಕೊಡಲ್ಲ. ನೀವೇನೋ ಅದ್ರ ಥರ ಕನ್ಸಿಟ್ಕೊಂಡಿದ್ರೆ ನಿಮಗೆ ಜೈಲಂತೂ ಗ್ಯಾರಂಟಿ ಅಂತ ಹೇಳುತ್ತಾ, ಪ್ರಥಮ ವಿಚಾರದಲ್ಲಿ ಪೊಲೀಸ್ ಇಲಾಖೆ ರಕ್ಷಣೆಯನ್ನು ಕೊಡಬೇಕು. ಅವನು ಜಾನಬರ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 1 ವರ್ಷಕ್ಕೆ ಮುಂಚೆ ಅಟ್ಯಾಕ್ ಆಗಿದ್ದು, ಚಾರ್ಜ್ ಶೀಟ್ ಹಾಕಿಲ್ಲ ಅಂತೆ. 10 ಲಕ್ಷ ಕಾಸು ಕೊಟ್ಟು ಅದನ್ನು ಕ್ಲೋಸ್ ಮಾಡೋರಂತ, ಬೀರಿ ಪಾಠಕಕ್ಕೆ ಕಾಂಗ್ರೆಸ್ ಸರ್ಕಾರನೇ ಹೇಳಿದ್ದಾರೆ ಅಂತ ಅವನು ನಮ್ಗೆ ಬಂದಿದ್ದಂಥ ಆರೋಪ. ಈಗ ನೆನ್ನೆ ನೋಡಿದ್ರೆ ದೊಡ್ಡಬಳ್ಳಾಪುರ ಲಿಮಿಟ್ಸಲ್ಲಿ 22ನೇ ತಾರೀಕು ಅವನ ಮೇಲೆ ಅಟ್ಯಾಕ್ ಡ್ರ್ಯಾಗರ್ಗಳಿಕ್ಕವ್ರೆ. ಚುಚ್ಕಿ ಸಾಯಿಸಿದ ಮೇಲೆ ಸಕಲ ಸರ್ಕಾರಿ ಮರ್ಯಾದೆಗಳಿಂದ ಪ್ರಥಮ ಹೆಣವನ್ನು ಮಣ್ಣು ಮಾಡಿದ್ದೀವಿ ಅಂತೇಳಿ ವಿಡಿಯೋ ಮಾಡಿ ಹಾಕ್ರಿ ಮುಂಡೆ ಮಗ. ಇನ್ನೇನು ಹೇಳಕತ್ತದೆ ಗುರು? ಥ್ಯಾಂಕ್ ಯು, ಲವ್ ಯು ಆಲ್. ಸರ್, ಸದಾ ನಿಮ್ಮ ಪ್ರಾಣ ಒತ್ತೆ ಇಟ್ಟು ಅನ್ಯಾಯದ ವಿರುದ್ಧ ಇಡ್ಲಿ ಬಿಡುಗರು ಮೇಲೊಬ್ಬ ಕಾಯ್ತಾವನು, ಯಾಕೆ ತಲೆ ಕೆಡಿಸ್ಕೊಳೋದು? ಕೊಲ್ಲುವವರು 100 ಇದ್ದರೇನು, ಕಾಯುವವನು ಒಬ್ಬನೇ. ಅವನ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆಯ್ತು ಗುರು, ನಿನ್ನ ಪ್ರಕಾರ ಕೊಲ್ಲಬೇಕು ಅಂದಿದ್ರೆ ಇಂದಿರಾ ಗಾಂಧಿನ ಅಷ್ಟು ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ರು, ಹೊಡೆದು ಬಿಸಾಕಿಲ್ವಾ? ನನಗೆ ಸೆಕ್ಯೂರಿಟಿ ಕೊಡಬೇಡ ಅಂತ ಹೇಳ್ದಂಥ DK ಶಿವಕುಮಾರ್ ಪೈಲಟ್ ಗಾಡಿನೇ ಉಲ್ಟಾ ಆಯಿತು. ಸದ್ಯ DK ಶಿವಕುಮಾರ್ ಇಸ್ ಸೇಫ್. ಐ ಪ್ರೇ ಫಾರ್ ಹಿಮ್. ಅಲ್ಲ, ಪೊಲೀಸವ್ರಿಗೂ ಪ್ರೇ ಮಾಡ್ತೀನಿ ಅಂದ್ರೆ ಹೇಳೋದಲ್ಲ. ನಮಗೆ ಅನ್ಯಾಯ ಮಾಡಿದ್ರೆ ಅವರೇ ನಾಶ ಆಗಿ ಹೋಗ್ತಾರೆ. ಥ್ಯಾಂಕ್ ಯು, ಲವ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.